ಇರ್ತಕ್ಕಂಥ ನಮ್ಮ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ನಾಗರ ಪಂಚಮಿ ಆಗುವಂಥ ಕೊಂಡಮಹೇಶ್ವರ ಜಾತ್ರಾ ಮಹೋತ್ಸವದಂದು ಬಹಳ ತೆಲಂಗಾಣದಿಂದ ಮತ್ತು ಮಹಾರಾಷ್ಟ್ರದಿಂದ ಹಲವಾರು ಜನಗಳು ಬಂದು ಕೊಂಡಮಹೇಶ್ವರಿ ದರ್ಶನ ಪಡೆದು ಚೇಳುಗಳಿಂದ ಅದರಲ್ಲಿ ಸಂಭ್ರಮಿಸುವುದು, ನಾಲಿಗೆ ಮೇಲೆ ಹಾಕುವುದು ಮತ್ತು ಕೈ ಮೇಲೆ ಹಾಕುವುದು, ಹಲವಾರು ವಿಶೇಷ ಹಬ್ಬದಂದು ಆಚರಿಸಿ ಜನರು ಊಟದ ವ್ಯವಸ್ಥೆ ಮಾಡಿ ಊರಿನ ಜನ ಬಂದು ಹಲವಾರು ಸಂಭ್ರಮಾಚರಣೆ ಮಾಡಿ ನಾಗರ ಪಂಚಮ ದಿನಾಚರಣೆಯನ್ನು ಆಚರಿಸುತ್ತಾರೆ. ಇಲ್ಲಿ ಕೆಲವೊಂದು ಸಮಸ್ಯೆಗಳಿವೆ. ಅವೇನೆಂದರೆ ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ರೋಡಿನ ಸಮಸ್ಯೆ ಆಗಿರ್ಬೋದು, ಮತ್ತು ಇಲ್ಲಿ ಜನ ಹೆಚ್ಚಿಗೆ ಬರೋದರಿಂದ ಜನಗಳಿಗೆ ಹೇಗೆ ಊಟದ ವ್ಯವಸ್ಥೆ ಮಾಡಬೇಕಂತ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತು ಇಲ್ಲಿ ಕೆಳಗಡೆ ಇರತಕ್ಕಂಥ ವಾಹನ ವ್ಯವಸ್ಥೆ ಮಾಡಬೇಕು. ಜನಗಳು ತೊಂದರೆ ಆಗಿರ್ತಕ್ಕಂಥ ಇಲ್ಲಿ ಏನೇನು ಎಲ್ಲ ಆಗಿರ್ತಕ್ಕಂಥ ಎಲ್ಲ ಬಗೆಹರಿಸಬೇಕಂತ. ಆಮೇಲೆ ನಿನ್ನ ಹೆಸರು? ಶಶಿಕಾಂತ್ ಆಗಿ. ಇಲ್ಲಿ ಏನಂದ್ರೆ ಫಸ್ಟ್ ಆಫ್ ಆಲ್ ಮುದುಕರು ಬರ್ತಾರ, ವಯಸ್ಸಾದವ್ರು ಭಾಳ ಜನ ಬರ್ತಾರ. ಇಲ್ಲಿ ಕೂಡ್ಲಕ್ಕ ಪ್ರಶಾಂತತೆ ಚೆನ್ನಾಗದಲ್ಲಿ. ಮ್ಯಾಗ ಅಷ್ಟೇ ಕೆಳಗೆ ಹೋಗ್ತಾ ಅಲ್ಲಿ ಕುಂತು ಹೋಗ್ಲಕ್ಕ ಫಸ್ಟ್ ಇದು ಶೆಡ್ ಥರ ಬೇಕ್ರಿ, ಇದು ಟೀನ್ ಸೆಟ್ ಬೇಕು. ಮತ್ತು ಭಾಳ ಜನ ನೀರು ಸಲುವಾಗಿ ನೀರೇ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೀರಿಲ್ಲ. ಆ ಟ್ಯಾಂಕ್ 1 ವರ್ಷ ಆಯಿತು ಬಂದೇ ಆಗ್ಯದ್ರಿ ನೀರು. ಒಟ್ಟು ಬೋರ್ವೆಲ್ ಬೀಳ್ಬೇಕ್ರಿ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಭರತ್ ಕುಮಾರ್. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದುಕೂರು ಕೊಂಡಮಾಯಿ ಚೇಳಿನ ಜಾತ್ರೆ ಅಂದರೆ ಈ ಭಾಗದಾಗಲ್ಲ, ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ಕೂಡ ಇದು ಹೆಸರುವಾಸಿ ಆಗಿರ್ತಕ್ಕಂಥ ಜಾತ್ರೆ. ಪ್ರತಿ ವರ್ಷ ನಾಗರ ಪಂಚಮಿದಂದು ಇಲ್ಲಿ ದೊಡ್ಡ ಜಾತ್ರೆನೇ ಆಗ್ತದೆ. ಆದರೆ ಇದಕ್ಕೇನದ, ಈ ಜಾತ್ರೆಗೆ ಇರ್ತಕ್ಕಂಥ ವ್ಯವಸ್ಥೆ ಏನದಂದ್ರೆ ಸರಿಯಾಗಿ ರಸ್ತೆ ಇಲ್ಲ, ವ್ಯವಸ್ಥೆ ಮೂಲಭೂತ ಸೌಕರ್ಯ ಇಲ್ಲ, ಶೌಚಾಲಯ ಇಲ್ಲ, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ವರ್ಷಕ್ಕೊಂದು ಸಲ ಜಾತ್ರೆ ಅಂತಂದ್ರೆ ಇವತ್ತಿನ ನಾಗರ ಪಂಚಮಿದಂದು ಚೇಳುಗಳನ್ನು ಹಿಡಿದು ಕೇಸಿ ನೋಡಿ ಅವ್ರ ಜೊತೆಗೆ ಆಟ ಆಡೋದೇ ಒಂದು ಸಂಭ್ರಮ. ಈ ಭಾಗದಲ್ಲೆಲ್ಲ ಸುಮಾರು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳು ಜನ ಅಷ್ಟೇ ಅಲ್ಲ, ಬಾಗಲಾಗಿರ್ತಕ್ಕಂಥ ತೆಲಂಗಾಣ ಕೂಡ ಅಲ್ಲಿಂದ ಕೂಡ ಸಾಕಷ್ಟು ಜನ ಬರ್ತಾರೆ. ಕೆಳಗಡೆ ಕೂಡ ಏನದ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಜೊತೆಗೆ 2 ಕಡೆಗೆ ಬದಿ ಭಾಗದಲ್ಲಿ ಜಾಲಿ ಕಂಟಿಗಳು ಬೆಳೆದಿದ್ದು, ಅಲ್ಲಿ ಪ್ರತ್ಯೇಕ ವಾಹನ ಸ್ಥಳಕ್ಕೆ ನಿಲುಗಡೆ ಇಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಸ್ಥಳಕ್ಕೆ ಬರಬೇಕು. ಈ ಗುಡಿಗೆ ಪ್ರತ್ಯೇಕ ಒಂದು ಕೊಳವೆ ಬಾವಿ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ರಸ್ತೆ ಪೂರ ಸಂಪೂರ್ಣ ಸಿಸಿ ರಸ್ತೆ ಆಗ್ತಕ್ಕಂಥ ಕೆಲಸ ಆಗಬೇಕು. ತಾತ್ಕಾಲಿಕ JCBಲಿಂದ ಹಾಕಿ ಮರ್ಮಾಗ್ತಕ್ಕಂಥ ಕೆಲಸ ಮಾಡ್ತಾರೆ, ಅದನ್ನು ಬಿಡಬೇಕು. ಮತ್ತು ಇಲ್ಲಿ ಒಂದೇ ರಸ್ತೆ ಇರೋದ್ರಲ್ಲಿಂತ ಈ ಭಾಗದಿಂದ ಕಂದುಕೂರ್ಲಿಂದ ಬರ್ತಕ್ಕಂಥ ಒಂದೇ ರಸ್ತೆ. ಮತ್ತು ಇದು ಒಂದು ಹೋಗ್ತಕ್ಕಂಥ ಕೆಲಸ ಏನದ, ಈ ಭಾಗದಲ್ಲಿ ಕೂಡ ಇನ್ನೊಂದು ರಸ್ತೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಜಾತ್ರೆ ದಿವಸ ಜನದಟ್ಟಣೆ ಆಗಲ್ಲ, ಇಲ್ಲಿ ಸಾರ್ವಜನಿಕರ ಅನುಕೂಲ ಆಗ್ತದಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಇವತ್ತು ತಕ್ಷಣ ಸಿಸಿ ರಸ್ತೆ ಮಾಡೋದ್ರ ಜೊತೆಗೆ ಏನದ 2 ಕಡೆಗೆ ರಸ್ತೆ ಸ್ವಚ್ಛ ಮಾಡಬೇಕು, ವಾಹನ ಸವಾರಿಗೆ ಪ್ರತ್ಯೇಕ ಸ್ಥಳ ಮಾಡಬೇಕು, ಸಾರ್ವಜನಿಕರಿಗೆ ಯಾವುದೇ ರೀತಿಲಿಂತ ತೊಂದರೆ ಆಗತಕ್ಕಂಥ ಕೆಲಸ ಆಗಬೇಕು. ಸುಮಾರು ಲಕ್ಷಗಟ್ಟಲೆ ಜನ ಬರ್ತಾರೆ. ಆ ಜನಕ್ಕೆ ಶುದ್ಧ ಕುಡಿಯ ನೀರಾಗಲಿ, ಮೂಲಭೂತ ಸೌಕರ್ಯ ಆಗಲಿ, ಸ್ವಚ್ಛತೆಗಾಗಲಿ, ಇಲ್ಲಿ ಏನದ ವ್ಯವಸ್ಥೆಗೆ ಮಾನ್ಯ ಜಿಲ್ಲಾಡಳಿತ ಇದು ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಆಗಬೇಕು. ಇಲ್ಲೇನೋ ಕಳ್ತನ ಆಗಬಾರ್ದು ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ನಮ್ಮ ತಾಲೂಕು ಗುರುಮಿಟ್ಕಲ್ ತಾಲೂಕಿನಲ್ಲಿ ಕಂದಕೂರಿನಲ್ಲಿ ನಾಗರ ಪಂಚಮಿ ಅಂದರೆ ಇಡೀ ಜಗತ್ತದಲ್ಲಿ ನಾಗರ ಪಂಚಮಿ ಐತಿ. ಹೆಣ್ಣು ಮಕ್ಕಳು ಅಂದರೆ ಅಷ್ಟು ಹಬ್ಬ ಅಂದರೆ ಅಷ್ಟು ಅವ್ರಿಗೆ ಅಭಿಪ್ರಾಯ. ಈ ಹಬ್ಬಕ್ಕೆ ಈ ಕೊಂಡಮೇಶ್ವರಿ ಜಾತ್ರೆಗೆ ಬಂದು ಹಾಲಾರದು ಮತ್ತು ಇಲ್ಲಿ ಏನಾದ ವ್ಯವಸ್ಥೆ ಪ್ರಸಾದ ತೆಗೆದುಕೊಂಡು ದರ್ಶನ ಮಾಡಿ, ಒಟ್ಟು ಹೆಣ್ಣು ಮಕ್ಕಳು ಅಂದರೆ ಆಯಿಗೆ ಭಾಳ ಇಷ್ಟ. ಅವ್ರು ಎಷ್ಟು ಜನ ಬರ್ತಾರೋ ಅವರಿಗೆ ಅಷ್ಟು ಖುಷಿ, ನಮ್ಮ ಊರಿಗೆ ಭೀ ಶಾಂತಿ ಆಗುತ್ತದೆ. ಮತ್ತು ಅವರು ಎಷ್ಟು ಊರು ಚಲೋ ಇರಲ್ಲ ಅಂತಂದು ಇದು ಮಾಡಿದ್ರು ನಮ್ಮ ಕಂದಕೂರು ಅಷ್ಟು ಬೆಳವಣಿಗೆ ಆಗ್ತದೆ. ಎಲ್ಲ ಬಂದು ಜಾತ್ರೆ ಆಗಿ ಅವ್ರಲಿಂತ ನಮ್ಮ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಬಂದು, ಇನ್ನು ಗಂಡಸು ಮಕ್ಕಳು ಸಣ್ಣ ಮಾಡ್ಲಿಕ್ಕೆಲ್ಲ ಅವ್ರು ಮಾಡ್ಬೇಕು. ಅವ್ರು ಮಾಡಿದರೆ ನಮ್ಗೆ ಗಂಡು ಮಕ್ಕಳು ಸಣ್ಣ ಮಾಡ್ದಂಗೆ ಈ ಜಾತ್ರೆ ಕಂದಕೂರಿನಲ್ಲಿ ಇನ್ನೂ ಹೈಯೆಸ್ಟ್ ಆಗಲ್ಲ ಅಂತಂದು ನಮ್ಮ ಅಭಿಪ್ರಾಯ.